ಪೇಪರ್ ಕಪ್. ಇದು ಕೇವಲ ಪೇಪರ್ ಕಪ್ ಅಲ್ಲ. ನಾವು ಇದರಲ್ಲಿ ಟೀ ಕುಡಿತೀವಿ, ಕಾಫಿ ಕುಡಿತೀವಿ. ಆದ್ರೆ 25,000 ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹನ ಸೇರ್ತಾ ಇದೆ. ಅದು ನಿಮಗೆ ಗೊತ್ತಾ? ಹೌದು, ಇದು ನಾನು ಹೇಳ್ತಿರೋ ಮಾತಲ್ಲ. ಇದು ಕಾನ್ಪುರದ IIT ವಿಜ್ಞಾನಿಗಳು ಅವ್ರು ಮಾಡಿರೋ ಸಂಶೋಧನೆಯಲ್ಲಿ ಇದನ್ನ ಸಾಬೀತು ಕೂಡ ಮಾಡಿದ್ದಾರೆ. ಇದು ಹೇಗಪ್ಪ, ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಈ ಪ್ಲಾಸ್ಟಿಕ್ ಕಪ್ ಅಥವಾ ಈ ಪೇಪರ್ ಕಪ್ ಇದರ ಒಳಗೆ ನಾವು ಹಾಕೋ ಪಾನೀಯಗಳು ಹೊರಬರಬಾರ್ದು ಅಥವಾ ಸೋರ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ಲಾಸ್ಟಿಕ್ ಕೋಟಿಂಗ್ ನ ಮಾಡಿರ್ತಾರೆ. ನಾವು ಬಿಸಿಯಾದ ಪಾನೀಯಗಳನ್ನ ಹಾಕಿದ ತಕ್ಷಣ ಅದರಲ್ಲಿ ಈ ಪ್ಲಾಸ್ಟಿಕ್ ಮಿಶ್ರಣವಾಗಿ ನೇರವಾಗಿ ನಮ್ಮ ದೇಹವನ್ನ ಸೇರುತ್ತೆ. ಇದರಿಂದ ನಮ್ಮ ಆರೋಗ್ಯದ ಮೇಲೂ ಸಹ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ. ಇದು ಆರೋಗ್ಯಕ್ಕಷ್ಟೇ ಅಲ್ಲ, ನಮ್ಮ ಪ್ರಕೃತಿಗೂ ಕೂಡ ಅಪಾಯ. ಆದ್ರಿಂದ ಸಾಧ್ಯವಾದಷ್ಟು ಇಂಥ ಕಪ್ಗಳನ್ನ ಬಳಸಬೇಡಿ, ಜಾಗರೂಕರಾಗಿರಿ. ಪ್ಲಾಸ್ಟಿಕ್ನಿಂದ ಆಗುತ್ತಿರೋ ದುಷ್ಪರಿಣಾಮಗಳನ್ನ ತಿಳಿಯಲು ಡಿಸ್ಕ್ರಿಪ್ಷನ್ನಲ್ಲಿ ಇರೋ ಲಿಂಕ್ನ ಕ್ಲಿಕ್ ಮಾಡಿ. ನಮ್ಮ ಪ್ರಯತ್ನಗಳನ್ನ ಬೆಂಬಲಿಸಿ. ಧನ್ಯವಾದಗಳು.